ಹಿರಿಯೂರು ಬಸ್ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನ ಸೂಚಿಸಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಗಾಯಾಳುಗಳಿಗೆ ತಲಾ 50,000 ರೂಪಾಯಿಯ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಹಿರಿಯೂರಿನ ಜವಲಗೊಂಡನಹಳ್ಳಿಯಲ್ಲಿ ಅಲ್ಲಿರುವಂತಹ ಗೊರ್ಲತ್ತು ಕ್ರಾಸ್ ಅಲ್ಲಿ ಸಂಭವಿಸಿದಂತಹ ಈ ಭೀಕರ ರಸ್ತೆ ಅಪಘಾತ, ಅದಾದ ನಂತರ ಹೊತ್ಕೊಂಡಂತಹ ಬೆಂಕಿ, ಪ್ರಯಾಣಿಕರ ಸಜೀವ ದಹನ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮೃತರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿಯ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಘಟನಾ ಸ್ಥಳದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಆಗಲೇ ರವಿಕಾಂತೇಗೌಡರು ಮಾಹಿತಿಯನ್ನ ಕೊಡುವಂತಹ ಸಂದರ್ಭದಲ್ಲೇ ಹೇಳಿದ್ರು, ಗಾಯಾಳುಗಳ ಸಂಖ್ಯೆಯನ್ನ ಅವರು ತಿಳಿಸುವಂತಹ ಸಂದರ್ಭದಲ್ಲಿ 12 ಜನ ಹಿರಿಯೂರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಜೊತೆಗೆ 9 ಜನ ಶಿರಾ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನೊಂದು 3 ಜನ ನಮಗೆ ತುಮಕೂರು ಆಸ್ಪತ್ರೆಗೆ ದಾಖಲಾಗಿರುವಂತಹ ಮಾಹಿತಿ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಬಸ್ನಲ್ಲಿದ್ದಂತಹ 32-33 ಜನರಲ್ಲಿ ಅಂದ್ರೆ ಮಕ್ಕಳು ಕೂಡ ಇದ್ರು, ಸಣ್ಣ ಪುಟ್ಟ ಮಕ್ಕಳು. ಟಿಕೆಟ್ ಲಿಸ್ಟ್ ನಲ್ಲಿ ಅಥವಾ ಪ್ರಯಾಣಿಕರ ಬುಕಿಂಗ್ ಲಿಸ್ಟ್ ನಲ್ಲಿ ಅವರ ಹೆಸರು ಇರೋದಿಲ್ಲ, ಮಕ್ಕಳ ಹೆಸರು ಇರೋದಿಲ್ಲ. ಆಗ್ಲೇ ಬಸ್ನ ಡ್ರೈವರ್ ಸಾದಿಕ್ ಮೊಹಮ್ಮದ್ ರಫೀಕ್ ಆತ ಮಾತನಾಡುವಂತಹ ಸಂದರ್ಭದಲ್ಲಿ ಬಸ್ನಲ್ಲಿ 2 ಮಕ್ಕಳಿದ್ರು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದ. ಒಟ್ಟು 33 ಜನರಿದ್ರು ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್. ಅದರಲ್ಲಿ 25 ಜನ ಬದುಕುಳಿದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ.